ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಚಿಯಾ ಸೀಡ್ಸಿಂದ ಗಸಗಸೆ ಪಾಯಸ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಒಂದು ಕಪ್ ಚಿಯಾ ಸೀಡ್ಸನ್ನು ನೆನೆ ಹಾಕಿದ್ದೆ. ಅದು 2-3 ಸ್ಪೂನ್ ನೆನೆ ಹಾಕಿದ್ದೆ. ನಾನು 2 ಸ್ಪೂನು ಚಿಯಾ ಸೀಡ್ಸನ್ನು ನೆನೆ ಹಾಕಿದ್ಮೇಲೆ ನೆನೆದಾದ್ಮೇಲೆ ಈ ರೀತಿ ಬರುತ್ತೆ. ಅದು 2 ಸ್ಪೂನ್ ಹಾಕಿದರೆ ಸಾಕು, ತುಂಬಾ ಆಗುತ್ತೆ ನಮಗೆ. ಈ ರೀತಿ ನಾನು ನೆನೆ ಹಾಕಿದ್ದೆ. ಅದಕ್ಕೆ ಬೇಕಾಗಿರುವಂಥದ್ದು ಒಣ ಕೊಬ್ಬರಿ, ಬೆಲ್ಲ, ಗಸಗಸೆ, ಬಾದಾಮಿ, ಗೋಡಂಬಿ ಮತ್ತು ದ್ರಾಕ್ಷಿ. ನಾವು 1-2-3 ಉತ್ತತ್ತಿ ಹಾಕ್ಕೊಂಡಿದ್ದೆ. ನಿಮ್ಗೆ ಆಪ್ಷನಲ್, ಬೇಕಂದರೆ ಹಾಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಈ ರೀತಿ ಇರುತ್ತೆ ಚಿಯಾ ಸೀಡ್ಸು. ನಾನು ಇದನ್ನು ಆನ್ಲೈನಲ್ಲಿ ತೊಗೊಂಡಿದ್ದೆ, ಹಾಗಾಗಿ 1-2 ಸ್ಪೂನ್ ನೆನೆ ಹಾಕಿದ್ದೆ ನಾನು. ನೆನೆದಾದ್ಮೇಲೆ ಈ ರೀತಿ ಇರುತ್ತೆ ಅದು. ಗಸಗಸೆನೂ ಕೂಡ ನಮಗೆ ಈಗ ತಂಪು, ತುಂಬಾ ಒಳ್ಳೆಯದು. ಬೇಸಿಗೆ ಟೈಮಲ್ಲಿ ಗಸಗಸೆ ಉಪಯೋಗಿಸ್ಕೋದ್ರಿಂದ ಯಾವಾಗಲೂ ನಮ್ಮ ದೇಹ ತಂಪಾಗಿರುತ್ತದೆ. ಈಗ ಹಾಗಾಗಿ ನಾನು 1-2-3 ಸ್ಪೂನ್ ಗಸಗಸೆನ ನಾನು ಒಂದು ಪ್ಯಾನ್ ಇಟ್ಟು ಬಿಸಿ ಮಾಡ್ಕೊತೀನಿ. ಸ್ವಲ್ಪ ಬಿಸಿ ಆಗಬೇಕು, ತುಂಬಾ ಬಿಸಿ ಮಾಡಬಾರ್ದು. ಸ್ವಲ್ಪ ಅದು ಹಸಿ ವಾಸನೆ ಆಗೋವರೆಗೂ ನಾವು ಬಾಡಿಸ್ತಾ ಇರ್ಬೋದು. ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರೋ ಅಷ್ಟು ನೀವು ತೊಗೋಬೋದು. ನಾನಲ್ಲಿ 3 ಸ್ಪೂನ್ ಗಸಗಸೆ ತೊಗೊಂಡಿದ್ದೀನಿ. ನಾನು 2 ಸ್ಪೂನ್ ಚಿಯಾ ಸೀಡ್ಸನ್ನು ನೀರಲ್ಲಿ ನೆನೆ ಹಾಕಿದ್ದೆ. ಈಗ 3 ಸ್ಪೂನು ನಾನು ಗಸಗಸೆ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಜಾಸ್ತಿ ಗಸಗಸೆ ಬೇಕು ಅಂದರೆ ಜಾಸ್ತಿನೂ ಯೂಸ್ ಮಾಡ್ಬೋದು. ನಾನಿಲ್ಲಿ 2 ಸ್ಪೂನ್ ತೊಗೊಂಡಿದ್ದೀನಿ. ಇದಕ್ಕೆ ಗೋಡಂಬಿ, ಬಾದಾಮಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತು ನೀವು ಕಾಯಿ ಹಾಲನ್ನು ಕೂಡ ಯೂಸ್ ಮಾಡ್ಕೋಬಹುದು ಇಲ್ಲಿಗ. ಈಗ ನಾನೀಗ ಅದನ್ನು ಬಾದಾಮಿ, ಗೋಡಂಬಿ, ಉತ್ತತ್ತಿನ ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ. ಇದ್ರ ಜೊತೆಗೆ ನೀವು ಹಸಿ ಕೊಬ್ಬರಿನೂ ಕೂಡ ಅದನ್ನು ಮಿಕ್ಸ್ ಮಾಡಿ ಹಾಕ್ಕೋಬೋದು, ಬೇಕು ಅಂದರೆ ನಿಮಗೆ. ನಾನಿಲ್ಲಿ ಹಾಕಿಲ್ಲ, ನೀರು ಹಾಕಿಬಿಟ್ಟೆ ರುಬ್ತೀನಿ. 2 ಸ್ಪೂನ್ ಗಸಗಸೆ ಹಾಕೋತಾ ಇದ್ದೀನಿ. 1 ಸ್ಪೂನ್ ಎತ್ತಿಟ್ಕೋತಾ ಇದ್ದೀನಿ, ಆಮೇಲೆ ಮೇಲ್ಗಡೆ ಹಾಕ್ತೀನಿ. ಈಗ 2 ಸ್ಪೂನಲ್ಲಿ ಹಾಕಿದ್ದೀನಿ ಗಸಗಸೆನ. ಒಣ ಕೊಬ್ಬರಿನೂ ಅಷ್ಟೇ 1 ಸ್ಪೂನಷ್ಟು ಬಿಟ್ಬಿಟ್ಟು ಉಳಿದಿದ್ದೆಲ್ಲ ಹಾಕೋತೀನಿ. ನಿಮ್ಗೆ ಎಷ್ಟು ಬೇಕೋ ಕೊಬ್ಬರಿ ಅಷ್ಟು ಹಾಕೋಬೋದು. ನಾನು 1 ತುರಿದಿಟ್ಕೊಂಡಿದ್ದೆ. ನೋಡಿ, ರುಬ್ಬಿರೋದು ಈ ರೀತಿ ಆಗಿದೆ. ಈ ರೀತಿ ಬರುತ್ತದೆ. ಅದು ನುಣ್ಣಗೆ ರುಬ್ಬಬೇಕು. ಅದು ಹಾಲು ಥರ ಬರುತ್ತೆ ಗಟ್ಟಿಯಾಗಿ. ಈಗ ನಾವು ಇದನ್ನು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಬೆಲ್ಲ ಹಾಕಿದ್ದೀನಿ. ನೀವು ಯಾವ ಬೆಲ್ಲನಾದರೂ ಯೂಸ್ ಮಾಡ್ಬೋದು. ಬೆಲ್ಲ ಗಟ್ಟಿ ಬೆಲ್ಲ ಆದರೆ ನೀರಿಗೆ ಹಾಕಿಬಿಟ್ಟು ಸ್ವಲ್ಪ ಕರಗಿಸ್ಬಿಟ್ಟು ಸೋದಿಸ್ಕೊಂಡು ಹಾಕೋಬೋದು. ಈಗ ನಾನು ಚಿಯಾ ಸೀಡ್ಸನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಇದು ಬಿಸಿ ಆಗಬೇಕು. ಬಿಸಿ ಆದ ತಕ್ಷಣ ರುಬ್ಬಿರೋವಂಥ ಮಿಶ್ರಣವನ್ನು ಇದಕ್ಕೆ ಹಾಕ್ಕೋಬೇಕು. ಬಾದಾಮಿ, ಗೋಡಂಬಿ, ಉತ್ತತ್ತಿ ಅದೆಲ್ಲ ಹಾಕಿದ್ವಲ್ಲ, ಅದನ್ನೆಲ್ಲ ಮಿಕ್ಸಿ ಮಾಡಿ ಇದಕ್ಕೆ ಹಾಕ್ಕೋಬೇಕು. ಸ್ವಲ್ಪ ನೀರು ಹಾಕಬೇಕು. ಅದೇ ನೀವು ನೀರು ಬೇಡ ಅಂದರೆ ಕಾಯಿ ಹಾಲನ್ನು ಯೂಸ್ ಮಾಡ್ಬೋದು. ನಾನಿಲ್ಲಿ ಕಾಯಿ ಹಾಲು ಹಾಕಿಲ್ಲ, ನೀರನ್ನೇ ಯೂಸ್ ಮಾಡಿದ್ದೀನಿ. ಈಗ ಒಂದು ಕುದಿ ಬರೋವರೆಗೂ ಕುದಿಸ್ಬೇಕು, ಇದನ್ನು ಬೇಯಿಸಬೇಕು. ಒಂದು ಕುದಿ ಬಂದರೆ ಸಾಕು, ಇದು ಒಂದು ಸ್ವಲ್ಪ ಬೆಂದರೆ ಸಾಕು, ತುಂಬ ಬೇಯಿಸೋದೇನು ಬೇಡ. ಇದಕ್ಕೆ ದ್ರಾಕ್ಷಿ ಹಾಕ್ತಾಯಿದ್ದೀನಿ ನಾನಿಲ್ಲಿ. ನೀವು ಬೇಕಾದ್ರೆ ತುಪ್ಪದಲ್ಲಿ ಹುರಿದ್ಬಿಟ್ಟು ಹಾಕ್ಬೋದು. ಗಸಗಸೆ ಹಾಕಿದ್ದೆ 1 ಸ್ಪೂನ್, ಎತ್ತಿಟ್ಕೊಂಡಿದ್ನಲ್ಲ, ಒಣ ಕೊಬ್ಬರಿ, ಸ್ವಲ್ಪ ರುಚಿಗೆ ಉಪ್ಪು. ಯಾವುದೇ ಸ್ವೀಟ್ ಮಾಡಿದರೂ ಉಪ್ಪು ಬೇಗ ಸ್ವಲ್ಪ ಹಾಕಿದ್ರೇ ಅದರ ಟೇಸ್ಟ್ ಬರುತ್ತೆ. ಇಲ್ಲಿ ನೀವು ಈ ರೀತಿ ಬರುತ್ತೆ. ಅದು ಒಂದು ಕುದಿ ಸ್ವಲ್ಪ ಬೇಯಬೇಕು. ನೋಡಿ, ಈ ರೀತಿ ಬೇಯ್ತಾ ಇದೆ ಅದು. ಒಂದು ಕುದಿ 1-2-3 ನಿಮಿಷ ಬೇಯಿಸಿದರೆ ಸಾಕು. ಗಸಗಸೆ ಆಲ್ರೆಡಿ ಹುರಿದಿರ್ತೀವಲ್ಲ. ಓಕೆ ಫ್ರೆಂಡ್ಸ್, ಈ ರೀತಿ ಆಗಿದೆ ಪಾಯಸ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.